ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಮ್ಮ ಮಿರ್ಚಿ ಮಂಡಕ್ಕಿ ಅಂದ್ರೆ ನಿಮ್ಮ ತಲೆಯಾಗ ಏನೋ ಹುಳ ಬಿಡೋದಾಗ್ಲಿ ತಲೆ ಕೆಡಿಸೋದಾಗ್ಲಿ ಅಲ್ಲ, ನೋಡಿ ನಕ್ಕು ಮನಸ್ಸು ಹಗರಾಗಬೇಕು. ಅದಕ್ಕೆ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಇಂಥ ಸೀರಿಯಸ್ ಆದ ವಿಚಾರ ತರುವುದು ಬೇಡ 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 ಅಂತ ನಾನು ಅನ್ಕೋತೀನಿ ರೀ. ಆದರೆ ಏನು ಮಾಡೋದು ಹೇಳ್ರಪ್ಪ, ಇದು ಸೀರಿಯಸ್ ಆದ ಮ್ಯಾಟರ್ ಐತಿ ಖರೆ. ಆದ್ರೆ ಇಂಥ ಸೀರಿಯಸ್ ಆದ ಮ್ಯಾಟರ್ನಾಗೂ ಒಂದಿಷ್ಟು ಮಂದಿ ಕಾಮಿಡಿ ಮಾಡಿಬಿಡ್ತಾರೆ. ನಿಮಗೆ ಈ ರಫೇಲ್ ಯುದ್ಧ ವಿಮಾನದ ಡೀಲ್ ಆಗೋ ಮುಂದೆ ಒಂದು ಉಗ್ರ ಹೋರಾಟ ಆಗಿತ್ತು, ನೆನಪೈತ್ಯಾ? ನನಗಿನ್ನ ನೆನಪದ ನೋಡ್ರಿ. ಯಾರೋ ಪತ್ರಕರ್ತ ಹೋಗಿ ಏನು ರಫೇಲ್ ಡೀಲ್ ಅಂತ ಕೇಳಿದ್ರೆ ಬ್ಯಾ ಬ್ಯಾ ಅಂತ ಅಲ್ಲಿಕತ್ತಿದ್ರು ನೋಡ್ರಿ. ಹೋರಾಟ ಮಾಡೋದ್ರಾಗ 90% ಮಂದಿಗೆ ವಿಷಯ ಏನಂತಲೇ ಗೊತ್ತಿರೋದಿಲ್ಲ. ಅವನು ಯಾರೋ ಸ್ಟೇಟಸ್ ಹಾಕ್ದ ಅಂಥೇಳಿ ಇವ್ರು ಯಾರೋ ಬರೆದು ಹಾಕೋದು. ಈ ಧರ್ಮಸ್ಥಳದ ಕೇಸ್ನ್ಯಾಗೂ ಅದೇ ಆಗ್ಲಿಕ್ಕತ್ತಂದು ನೋಡ್ರಪ್ಪ. ಎಂಥ ಮೂರ್ಖರ್ತಾರ ಅಂದ್ರೆ ಒಂದಿಷ್ಟು ಮಂದಿ ಒಬ್ಬರಿಗೆ ವಿಷಯನೇ ಗೊತ್ತಿರಲ್ಲ. 800 ಪೇಜಿಂದು ಇನ್ವೆಸ್ಟಿಗೇಷನ್ದು ಚಾರ್ಜ್ ಶೀಟ್ ಯಾರೂ ಓದಿರಲ್ಲ. ಅದನ್ನು ಬಿಟ್ಟು AI ವಿಡಿಯೋ ನೋಡ್ಕೊಂಡು ಸ್ಟೇಟಸ್ ಹಾಕ್ಲಿಕ್ಕೆ ರೀಲ್ಸ್ ಮಾಡ್ಲಿಕ್ಕೆ ಚಾಲು ಮಾಡಿಬಿಡ್ತಾರ್ರಿ. ಅಂಥವರೇ ಒಬ್ಬರು ನಮ್ಮ ಅಜಿತ್ ಹನುಮಕ್ಕನವರವರ ಕೈಯಾಗ ಸಿಕ್ಕಾಕೊಂಡು ಬಿಟ್ರು ನೋಡ್ರಿ. ಈ ಪ್ರಶ್ನೆ ನಿಮಗೆ ಅಜಿತ್ ಸರ್ ನಮಸ್ಕಾರ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ? ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್? ಇದು ತುಂಬಾ ಜನ ಪ್ರಶ್ನೆ ಅಲ್ಲ ಒಂದು ನಿಮಿಷ, ಪ್ರಶ್ನೆ ಕೇಳೋರೇನ್ರಿ ಏನೇನೋ ಕೇಳ್ತಾರೆ. ನಾನು ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ? ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ? ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲ ಸರ್, ಇದೇ ಕ್ವಶನ್ ಆಗಿತ್ತು. ನಾನು ನಿಮ್ಮ ಎದುರುಗಡೆ ಇಟ್ಟೆ ಅಷ್ಟೇ. ಇದೇ ಸಿಮಿಲರ್ ಪ್ರಶ್ನೆ. ನಿಮಿಷ ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಅನ್ನೋದ್ರ ಸಮೀರನ್ ಧರ್ಮ ಕೇಳಿದ್ರು ತಪ್ಪ? ಅಜಿತ್ ಅವ್ರ ಧರ್ಮ ಅಲ್ಲ ಸರ್. ಓಕೆ, ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್, ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನಿಸ್ತು. ಹೌದು, ಒಂದು ನಿಮಿಷ. ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ, ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ? ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು. ನೋಡ್ರಿ, ಅಜಿತ್ ಹನುಮಕ್ಕನವರವ್ರದ್ದು ಧರ್ಮ ಮ್ಯಾಟ್ರ್ ಆಗ್ತದಂತ, ಅದೇ ಸಮೀರನ ಧರ್ಮ ಮ್ಯಾಟ್ರ್ ಆಗೋದಿಲ್ಲಂತ. ಇದು ಯಾವ ಲಾಜಿಕ್ ಅಂತ ನನಗೆ ಅರ್ಥ ಆಗಲಿಲ್ಲ ನೋಡ್ರಪ್ಪ. ಆ ಮೂರ್ಖನ ಮಾತು ಕೇಳಿಕೊಂಡು ಇವನೂ ಬಂದು ಪ್ರಶ್ನೆ ಮಾಡ್ತಾರಲ್ಲ, ಇವ್ರು ಎಂಥವ್ರು ಇರ್ಬಾರ್ದು ಹೇಳ್ರಿ. ಹಲೋ ವೇಟ್. ಈ ಮಾಸ್ಟರ್ ಪೀಸನ್ನು ಎಲ್ಲೋ ನೋಡಿನಂತ ಅನ್ಸ್ಲಿಕ್ಕತ್ತದಲ್ಲ ನಿಮಗೂ? ನೋಡಿರ್ತೀರಿ, ನೀವು ಪಕ್ಕ ನೋಡೇ ಇರ್ತೀರಿ. ಆಲ್ರೆಡಿ ರೀಚ್ ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ, ನಾವು ತಪ್ಪು ಹೇಳಿಕೆ ಕೊಟ್ಟಿದೀವಿ, ನೀವು ನಕಲಿ ದೇವಮಾನವ ಯಾರಿಗಂದಿದ್ದೀರಾ, ಇದು ಯಾರಿಗಂದಿದ್ದೀರಾ, ಅವ್ರಿಗಂದಿದ್ದೀರಾ ಅಂತ ಕೇಳ್ತಾ ಇದಾರೆ. ಇದಕ್ಕೆ ಪ್ರಶ್ನೆ ಮಾಡ್ತಾ ಇದಾರೆ. ನಾವು ಅಲ್ಲ, ಇಷ್ಟೆಲ್ಲ ಹೋರಾಟ ಮಾಡದ್ನಲ್ಲ ಈ ಕೇಸ್ ಬಗ್ಗೆ, ಅದು ಏನಾರು ತಿಳ್ಕೊಂಡಾನಪ್ಪ ಅಂಥೇಳಿ ನಾನು ನೋಡೇ ಬಿಟ್ಟೆ ಆ ಪ್ರೋಗ್ರಾಮನ್ನು. ಆಮೇಲೆ ನೋಡಿದ್ರೆ ಏನಾಯ್ತು ಅಂತ ಕೇಳ್ರಿ. ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಜನ ಎಲ್ಲ ಇದೆಲ್ಲ ಅಂತ ಇದಾರಲ್ಲ ಸರ್. ಜನ ರಾಮನ್ನೇ ಗೊತ್ತಲ್ಲ, ಜನ ಮರಳು ಜಾತ್ರೆ ಮರಳು. ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ. ಜನ ಹಿಂಗಂತಿದ್ದಾರೆ. ರಾಮನ್ನ, ಕೃಷ್ಣನ, ಗಾಂಧಿನ ಬಿಟ್ಟಿಲ್ಲ ಈ ದೇಶ. ಸೀತೆನ ಬಿಟ್ಟು ಜನ ದಡ್ಡ ಅಂತೀರಾ ಸರ್? ಜನರು ದಡ್ಡ ಅಂತೀರಾ? ದಡ್ರಲ್ರಿ. ಈಗ ನಾನು ಹೇಳ್ತೀನಿ, 8,000 ಪುಟಗಳ ಡಾಕ್ಯುಮೆಂಟ್ ಇದೆ. ಓದ್ತೀರಾ ಕುತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? 8,000 ಪುಟಗಳ ಡಾಕ್ಯುಮೆಂಟ್ ಇದೆ. ಓದ್ತೀರಾ ಕುತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? ಆಮೇಲೆ ಗೊತ್ತಾಗಿದ್ದೇನಂದ್ರೆ, ಅಣ್ಣಂಗೆ ಕೇಸ್ ಬಗ್ಗೆ ಏನೂ ಗೊತ್ತಿಲ್ಲ ನೋಡ್ರಿ. ಕೇಸ್ ಬಗ್ಗೆ ಗೊತ್ತಿರೋರು ಸುಮ್ಮನೆ ಇರ್ತಾರೆ, ಅಲ್ಲಿ ಗೊತ್ತಿಲ್ಲಾರ್ದವ್ರು ಧೈರ್ಯವಾಗಿ ಚರ್ಚೆಗೆ ಬಂದು ಕುಂದಿರ್ತಾರೆ. ಈ ಖಾಲಿ ಡಬ್ಬಗಳೇ ಸೌಂಡ್ ಮಾಡ್ತಿರೋದು ನೋಡ್ರಪ್ಪ. ಯಾವುದೋ ಕತೆ ಕೇಳ್ಕೊತಾವ, ಸೋಷಿಯಲ್ ಮೀಡಿಯಾದಾಗ ಬಾಯ್ ಬಡ್ಕೋತಾವ. ಇದು ಬಿಡ್ರಿ, ನಮ್ಮ ರಾಜ್ಯ ಸರ್ಕಾರ ಇನ್ನೊಂದು ದೊಡ್ಡ ಸತ್ಯ ಶೋಧ ಮಾಡೈತಿ. ಅದು ಏನಂತ ಕೇಳಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಮಾನ್ಯ ಮಂತ್ರಿಗಳಾದ HC ಮಹದೇವಪ್ಪನವರೇ ಹೇಳ್ತಾರ, ಕೇಳ್ರಿ. ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಏನೋ ಗುರುಗಡೆ ನೋಡಿದಿರ ನೀವು? ಕುಮಾರು ನೋಡಿದಿರಲ್ಲ? ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ, ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡು
ಈಗ ಏನ್ರಿ ಸ್ವಾಮಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಾಗಿರ್ಬಹುದು, ಸರ್ ಎಂ ವಿಶ್ವೇಶ್ವರಯ್ಯ ಆಗಿರಬಹುದು, ಅವ್ರಿಗಿಂತ ನಿಮ್ಮ ಸಿದ್ದರಾಮಯ್ಯ ಮತ್ತು ಟಿಪ್ಪು ಸುಲ್ತಾನ್ ಅವರೇ ದೊಡ್ಡವರಂತ ಒಪ್ಕೋಬೇಕಾ? ಆಯ್ತು ಬಿಟ್ರಪ್ಪ, ಒಪ್ಕೊಳ್ಳೋಣ, ಏನೂ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ನೋಡಿದ್ರೆ ಆ ಹಲೋ ಅಪ್ಪ ಕೃಷ್ಣರಾಜ ಒಡೆಯರ್ಗಿಂತ ನನ್ನ ಅಪ್ಪನೇ ಗ್ರೇಟು ಅಂತ ಅಲ್ಲಿಕತ್ತಿದ್ರು. ಈಗ ಈ ಬಕೆಟ್ ನೋಡಿದ್ರೆ ಟಿಪ್ಪು ಸುಲ್ತಾನನ ಕತೆ ಹೇಳಿಕತ್ತಾರ. KRS ಡ್ಯಾಮ್ ಕಟ್ಲಿಕ್ಕೆ ಕನಸು ಕಟ್ಟಿದ್ನಂತ ಮತಾಂಧ. ಅಯ್ಯೋ ಮಹದೇವಪ್ಪನವರೇ, ಕನಸು ಕಾಣ್ಲಿಕ್ಕೆ ಏನ್ರಿ, ಎಲ್ಲರೂ ಕನಸು ಕಾಣ್ತಾರೆ. ಒಂದಿಷ್ಟು ಮಂದಿ ಕನಸು ಕಾಣ್ತಾರೆ, ಅದನ್ನು ಕೇಳಿ ಎಲ್ಲಿಂದ ನಗಬೇಕಂತ ಗೊತ್ತಾಗಲ್ಲ. ಒಂದು ಕಡೆಯಿಂದ ಆಲೂಗಡ್ಡಿ ಹಾಕ್ತೀನಿ, ಮತ್ತೊಂದು ಕಡೆಯಿಂದ ಚಿನ್ನ ತೆಗಿತೀನಿ ಅಂತ ಕನಸು ಕಾಣ್ತಾರೆ. ಹಂಗಂತ ಕನಸು ಖರೆ ಆಗ್ಬಿಡ್ತದ? ನೋಡ್ರಿ, ನಿಮ್ಮ ಕಾಂಗ್ರೆಸ್ನವರು 70 ವರ್ಷದಿಂದ ಗರೀಬಿ ಹಟಾವು ಅಂತ ಹೇಳಿದ್ರಿ, ಆಗ್ಬಿಡ್ತಾ ಅದು ಖರೆ ಖರೆ? ಇಲ್ಲ. ಆದರೆ ಇಷ್ಟೆಲ್ಲದ್ರಾಗ ನನಗೊಂದು ದೊಡ್ಡ ಸಂಶಯ, ಡೌಟ್ ನೋಡ್ರಿ. 1799ರಾಗ ಸತ್ತಂಥ ಟಿಪ್ಪು 1911ರಾಗ KRSಗೆ ಅಡಿಗಲ್ ಹಾಕಿದ ಹೆಂಗಂತ ಲಾಜಿಕ್ಕೆ ಅರ್ಥ ಆಗಲಾಗ್ಯದ. ಅಲ್ಲ ಏನರೇ ಈ ಸೂ ಫ್ರಮ್ ಸೋ ಸಿನಿಮಾ ನೋಡ್ಯಾರ ಕಾಣ್ತದ. ಟಿಪ್ಪು ಸುಲ್ತಾನನು ನಿಮ್ಮ ಸಿದ್ದರಾಮಯ್ಯ ಅವ್ರ ಮೈ ಮ್ಯಾಲೆ ಬಂದ್ ಮಾಡಿಸ್ಬಿಟ್ನಾ ಅಂತಂದ್ರೆ ಅದೂ ಚಾನ್ಸ್ ಇಲ್ಲ. ಸಿದ್ದರಾಮಯ್ಯ ಅವ್ರನ್ನೂ ಹುಟ್ಟಿರಲಿಲ್ಲ. ಹಾಂ, ಇನ್ನೇನರೇ ನೆಹರು ಅವ್ರ ಮೈ ಮೇಲೆ ಬಂದು ಅಡಿಗಲ್ ಹಾಕ್ಸಿರಬಹುದಾ ಅಂತ ಅಂದ್ಕೊಂಡೆ. ಅಲ್ಲ, ನೆಹರು ಅವ್ರಿಗೂ ಅವಾಗ 22 ವರ್ಷ ಆಗಿತ್ತಪ್ಪ. ಹೆಂಗೆ ಅಂತಿದ್ದು ಒಂದೊಂದು ಸಲ ಎಂಥ ಪರಿ ರೀಲ್ ಬಿಡ್ತಾರಂದ್ರೆ ಅದು ಅಂಥೆಂಥ ರೀಲಲ್ಲಿ ನೋಡ್ರಿ. ಆ ರಾಹುಲ್ ಗಾಂಧಿ ನೋಡಿದ್ರೆ ಕೃಷಿ ಕಾಯ್ದೆಗಳನ್ನು ವಿರೋಧಿಸಬೇಡ್ರಿ, ಬೆಂಬಲಿಸ್ರಿ ಅಂಥೇಳಿ ಅರುಣ್ ಜೇಟ್ಲಿ ನನಗೆ ಬೆದರಿಕೆ ಹಾಕಿದ್ರು ಅಂತ ಲೋಕಸಭೆದಾಗ ಹೇಳ್ತಾರೆ. ಮತ್ತು ಹೊಳ್ಳೆ ಚೆಕ್ ಮಾಡಿ ನೋಡ್ಲಿಕ್ಕೆ ಹೋದ್ರೆ ಕೃಷಿ ಕಾಯ್ದೆ ಜಾರಿ ಸಂದರ್ಭದಾಗ ಅರುಣ್ ಜೇಟ್ಲಿ ಅವರು ಬದುಕಿರಲೇ ಇಲ್ಲ. ಕಾಯ್ದೆ ಬಂದಿದ್ದು 2020ರಾಗ, ಜೇಟ್ಲಿ ಅವ್ರು ಸತ್ತಿದ್ದು 2019ರಾಗೆ. ಸತ್ತವ್ರು ಬಂದು ಇವ್ರಿಗೆ ಅದು ಹೆಂಗೆ ಬೆದರಿಕೆ ಹಾಕಿದ್ರಂತ ಆ ದೇವರಿಗೆ ಗೊತ್ತು ನೋಡ್ರಪ್ಪ. ಆದರೂ ಇದೇನು ನೀವು ಸುಮ್ಮನೆ ಹೇಳಿದಂತ ತಿಳ್ಕೊಬೇಡ್ರಿ. ನೀವು ರಾಹುಲ್ ಗಾಂಧಿ ದಡ್ರಂತ ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ, ಯಾರೇ ಸತ್ತವ್ರ ಹೆಸರು ಹೇಳಿದ್ರೆ ಅವ್ರು ಎದ್ದು ಬಂದು ಸಮರ್ಥನೆ ಮಾಡ್ಕೊಳಕ್ಕೆ ಸಾಧ್ಯ ಐತೆ? ಇಲ್ಲ. ಅದಕ್ಕೆ ಅವ್ರ ಹೆಸರು ಬಳಸ್ಕೊಂಡಿದ್ದು. ಆದ್ರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿಟ್ರಲ್ಲ, ಅಷ್ಟೇ ನೋಡ್ರಪ್ಪ. ಇರಲಿ, ಅವರು ನೆಕ್ಸ್ಟ್ ಟೈಮ್ ಇನ್ನೂ ಚಲೋ ಬೆಟರ್ ಸುಳ್ಳು ಹೇಳ್ತಾರಂತ ನಾವು ನಂಬೋಣಲ್ಲ. ಹಂಗಂತ ಹೇಳಿ ನಮ್ಮ ರಾಹುಲ್ ಅಣ್ಣನ ನೀವು ಕಾಮಿಡಿ ಪೀಸ್ ಅಂತ ತಿಳ್ಕೊಂಡ್ರಿ. ನೀವು ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ? ಅಲ್ಲ, ವಿಲನ್. ಏನು ಅನ್ಕೊಂಡಿರಿ ನಮ್ಮ ರಾಹುಲ್ ಅಣ್ಣನ ಬಗ್ಗೆ? ಅವ್ರು ಬಾಯಿ ಬಿಟ್ರೆ ಭೂಕಂಪ ಹೋಗ್ತದೆ, ಕೈಯಾಗಿರೋ ಬಾಂಬ್ ತೆಗೆದ್ರೆ ಎಲೆಕ್ಷನ್ ಕಮಿಷನ್ ಅದ್ರ ಹೋಗ್ತದೆ, ಕೈ ಎತ್ತಿ ತಟ್ಟಿದ್ರು ಅಂದ್ರೆ ಮೋದಿಜಿನೇ ನಡಗಿ ಹೋಗ್ಬಿಡ್ತಾರೆ. If they allow me to speak in parliament, you will see what an earthquake is going to come. ये जो नरेंद्र मोदी अभी भाषण दे रहा है, मैं आपको बता रहा हूं, 6 महीने बाद, 7-8 महीने बाद ये घर से नहीं निकल पाएगा. हिंदुस्तान के युवा इसको ऐसा डंडा मारेंगे, इसको समझा देंगे. ಆದರೂ ಅವರು ಅದು ಯಾವುದೂ ಮಾಡೋದಿಲ್ಲ. ಅಷ್ಟೇ ನೋಡ್ರಪ್ಪ, ರಾಹುಲ್ ಗಾಂಧಿ ಅವರನ್ನು ಭಾರತದ ಲೀಡರ್ ಅಂದ್ಕೊಟ್ರೆ ನೀವು ಅಲ್ಲ. ಅವ್ರ ಸಲುವಾಗಿ ಬಾಂಗ್ಲಾ, ಪಾಕಿಸ್ತಾನ್, ಚೀನಾದಾಗ ಅವ್ರದ್ದೇ ಆದ ದೊಡ್ಡ ಅಭಿಮಾನಿಗಳ ಬಳಗ ಐತ್ರಿ. ಆದರೂ ಅವರು ಇಲ್ಲಿ ಏನೂ ಇಲ್ಲಾರ್ದವ್ರಂಗೆ ಡ್ರಾಮಾ ಮಾಡ್ತಾರೆ. ಇದು ರಾಹುಲ್ ಅಣ್ಣಂದು ದೊಡ್ಡ ಗುಣ ಅಂತೀನಿ ನಾನು. ಅವರು ಈಗಲೂ ಚುನಾವಣಾ ಆಯೋಗ ಸರಿ ಇಲ್ಲ ಅಂತಿರೋದು ಯಾಕಂತ ಗೊತ್ತಾ ನಿಮಗೆ? EVM ಮಷಿನ್ ಸರಿ ಇಲ್ಲ ಅಂತ ಯಾಕೆ ಅನ್ಲಿಕತ್ತಾರ ಗೊತ್ತಾ? ಕೇಳ್ರಿ ಪರಮೇಶ್ವರ್ ಅವ್ರ ಮಾತನ್ನ. ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಅವಾಗೇನು ಇರೋಣ, EVM ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತೋದು, ಒಬ್ಬರು ಇಬ್ರು ಕೂತ್ಕೊಂಡು ಒತ್ಕೊಡ್ರು ಅಂತಾಗೆ. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ, ಹಟ್ಟಿ ಒಳಗೆ ಒಬ್ರು ಇಬ್ರು, ನಮ್ಮ ಮಧುಚಂದ್ರ ಈಗಲೂ ಅವನೇ ಹೊರಗಡೆ, ಒಬ್ರು ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಹಿಂಗ ನೋಡ್ರಿ, ಯಾರ್ದೋ ಓಟ್ಗಳನ್ನು ಒತ್ತಿ ಗೆದ್ದು ಅಭ್ಯಾಸ ಆಗ್ಬಿಟ್ಟಿರ್ತೈತಿ. ಈಗ ಎಲ್ಲರೂ ಓಟ್ ತೊಗೊಂಡು ಗೆಲ್ಲೋದು ಕಷ್ಟ ಐತಲ್ಲ, ಅದಕ್ಕೆ ನೋಡ್ರಿ, ಅದಕ್ಕೆ ಕೇಳಲಿಕ್ಕತ್ತಾರ ಎಲೆಕ್ಷನ್ ಕಮಿಷನ್ ಅವರು. ಅರ್ಥ ಮಾಡ್ಕೋಬೇಕ್ರಪ್ಪ ಸ್ವಲ್ಪ ಅವ್ರ ಮನಸ್ಸನ್ನ. ಸರಿರಪ್ಪ, ಇವತ್ತಿಗೆ ಸುದ್ದಿ ಸಾಕು. ಕಡಿಯದಾಗಿ ನಮ್ಮ ನಜ್ಮಕ್ಕನವರಿಗೆ ಒಂದು ಮನೋರಂಜನಾ ಕಾರ್ಯಕ್ರಮ ಅದ, ಎಲ್ಲರೂ ತಪ್ಪದೆ ನೋಡ್ರಿ, ಚಪ್ಪಾಳೆ ಹೊಡೆದು ಪ್ರೋತ್ಸಾಹ ಮಾಡಬೇಕು ಅಂತ ವಿನಂತಿಸ್ಕೊಳ್ಳಿಕತ್ತೀನಿ. मोदी सुन ले, हम लेकर रहेंगे आजादी, ये हक हमारी आजादी. तुम पुलिस बुलाओ आजादी, तुम डंडे मारो आजादी. हम देख के रहेंगे आजादी. अब्बू से मिलेगी आजादी, भाईजान से मिलेगी आजादी, मामू से मिलेगी आजादी. हम देख के रहेंगे आजादी, आजादी भैया आजादी. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.